ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊಹಮ್ಮದ್ ದೀಪಕ್ ಹೆಸರು ನಿಮಗೆಲ್ಲ ಈಗ ಪರಿಚಯ ಆಗಿರುತ್ತೆ. ನಾನೇ 2-3 ವಿಡಿಯೋಗಳನ್ನು ಮಾಡಿ ಅವರ ಬಗ್ಗೆ ವಿವರಿಸಿದ್ದೆ ಮತ್ತು ಅವರಿಗೆ ಬಂದಿರುವ ಸಂಕಷ್ಟದ ಬಗ್ಗೆಯೂ ಸಹ ವಿವರಿಸಿದ್ದೆ. ಯಾಕೆ ಅಂದರೆ ಈ ಸಂಘಿಗಳ ಗುಂಪುಗಳು, ಗೂಂಡಗಳ ವಿರುದ್ಧ ಕೆಚ್ಚೆದೆಯಿಂದ ನಿಂತು ಹೋರಾಡಿದ ವ್ಯಕ್ತಿ ಆತ. ಅಂಥವರ ವಿರುದ್ಧ ಹೋರಾಡಿದ್ರೆ BJP ಆಡಳಿತ ಇರುವಂತಹ ರಾಜ್ಯದಲ್ಲಿ ಅವರಿಗೆ ಸಂಕಷ್ಟ ಬರೋದು ಸಾಮಾನ್ಯ. ಅದು ಬಂದಿದೆ. ಬಟ್ ಅದು ಆ ಕಡೆ ಇಟ್ಕೊಂಡು ಆಮೇಲೆ ನೋಡೋಣ. ಮತ್ತೆ ಸಂಕ್ಷಿಪ್ತವಾಗಿ ಈ ಸನ್ನಿವೇಶದಲ್ಲಿ ರಾಹುಲ್ ಗಾಂಧಿ, ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೊಹಮ್ಮದ್ ದೀಪಕ್ ಅವರನ್ನ ದೆಹಲಿಗೆ ಕರೆಸ್ಕೊಂಡು ತಮ್ಮ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಣೆಯನ್ನು ಕೊಡ್ತೀನಿ. ಅದ್ರ ಜೊತೆಗೆ ಈ ಭೇಟಿ ಯಾಕೆ ಮುಖ್ಯ ಆಗುತ್ತೆ, ಮೊಹಮ್ಮದ್ ದೀಪಕ್ ಯಾಕೆ ನಮಗೆ ಮುಖ್ಯ ಆಗ್ತಾರೆ, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜನವರಿ 26, 2025 ಒಂದು ಸುದ್ದಿ ಬಂದಿತ್ತು. ಅದನ್ನು ನಾನು ನಿಮಗೂ ಸಹ ಹೇಳಿದ್ದೆ. ಏನು, ಉತ್ತರಾಖಂಡದ ಕೋಟ್ದ್ವಾರ್ ಅನ್ನುವಂತಹ ಪ್ರದೇಶದಲ್ಲಿ ಒಂದು ಮುಸ್ಲಿಂ ಹಿರಿಯ ವ್ಯಕ್ತಿಯ ಒಂದು ಬಟ್ಟೆ ಅಂಗಡಿ, ಆ ಬಟ್ಟೆ ಅಂಗಡಿಗೆ ಬಾಬಾ ಅನ್ನುವಂತಹ ಹೆಸರಿಟ್ಟಿದ್ರೆ ಅದನ್ನು ವಿರೋಧಿಸಿ ಒಂದಷ್ಟು ಸಂಘಿ ಗುಂಡಗಳು ಅಲ್ಲಿಗೆ ಹೋಗಿ ಗಲಾಟೆ ಮಾಡ್ತಾರೆ. ಇದರ ಹೆಸರನ್ನು ಬದಲಾಯಿಸಬೇಕು ಅಷ್ಟೇ ಅಂತ. ಆದರೆ ಆ ಹಿರಿಯ ವ್ಯಕ್ತಿ ಹೇಳ್ತಾರೆ, ಮುಸ್ಲಿಂ ವ್ಯಕ್ತಿ, ಈ ಹೆಸರಿನಲ್ಲೇ ನಾನು ಅಂಗಡಿಯನ್ನು ರಿಜಿಸ್ಟರ್ ಮಾಡಿರೋದು, GST ಕಟ್ತಾ ಇರೋದು, ಟ್ಯಾಕ್ಸ್ ಕಟ್ತಾ ಇರೋದು ಎಲ್ಲ ಇರೋದ್ರಿಂದ ಹೆಸರು ಬದಲಾವಣೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಈ ಸಗಣಿ ಭಕ್ತರಿಗೆ ಅಷ್ಟೆಲ್ಲ ತಿಳುವಳಿಕೆ ಇರಲ್ವಲ್ಲ. ಇಲ್ಲ, ಬದಲಾಯಿಸಬೇಕು. ಗೂಂಡಾಗಿರಿ ಅಷ್ಟೇನೆ. ಗುಟ್ಕಾಗೆ, ಪಾನ್ ಪರಾಗ್ಗೆ ಎಣ್ಣೆ ಹೊಡೆಯೋದಕ್ಕೆ ಚಿಲ್ಲರೆ ಕಾಸಬೇಕಲ್ಲ, ಇಂತಹ ಕೃತ್ಯಗಳನ್ನು ಮಾಡ್ಕೊಂಡಿರ್ತಾರೆ ಅವರೆಲ್ಲ ಬಜರಂಗ ದಳದ ಗೂಂಡಾಗಳವರು. ಅಷ್ಟೊತ್ತಿಗೆ ಆ ಕಡೆಯಿಂದ ಹೋಗ್ತಿದ್ದಂತಹ ವ್ಯಕ್ತಿ ಯಾರು ಅಂದರೆ ದೀಪಕ್ ಕುಮಾರ್, ಜಿಮ್ ನಡೆಸುವಂತಹ ವ್ಯಕ್ತಿ ದೀಪಕ್ ಕುಮಾರ್ ಮತ್ತು ಆತನ ಸ್ನೇಹಿತರು ಇನ್ನೊಬ್ಬರು ಆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಂಗಡಿ ಮುಂದೆ ಗಲಾಟೆ ನೋಡ್ತಾರೆ. ಅಲ್ಲಿ ಬಂದು ವಿಚಾರಿಸ್ತಾರೆ ಏನು ವಿಚಾರ ಅಂತ. ಅವ್ರಿಗೆ ಗೊತ್ತಾಗುತ್ತೆ ಈ ಗೂಂಡಾ ಪಡೆಗಳು ಮೆದುಳಿಲ್ಲದ ರೀತಿಯಲ್ಲಿ ಏನೋ ಒಂದು ಡಿಮ್ಯಾಂಡ್ ಮಾಡ್ತವ್ರೆ ಅಂತ. ಫಸ್ಟ್ ಆಫ್ ಆಲ್, ಯಾರನ್ನೋ ಹೋಗಿ ನೀವು ಅಂಗಡಿ ಹೆಸರು ಬದಲಾಯಿಸಿ ಅಂತ ಹೇಳೋದೇ ಅಸಂವಿಧಾನಿಕ ಮತ್ತು ಕಾನೂನಿನ ರೀತಿಯಲ್ಲಿ ಅಪರಾಧ ಅದು. ಅದರ ಜೊತೆಗೆ ಅಂಗಡಿ ಹೆಸರು ಬದಲಾವಣೆ ಮಾಡೋದಕ್ಕೆ ಅಫಿಷಿಯಲಿ ಸಾಧ್ಯನೇ ಇಲ್ಲ, GST ಕಟ್ತಾ ಇದ್ದೀನಿ ಅಂದರೂ ಇಲ್ಲ, ಬದಲಾಯಿಸಬೇಕು ಅಂತ ಗಲಾಟೆ ಮಾಡೋದಿದೆಯಲ್ಲ, ಅದು ಮೂರ್ಖತನದ ಪರಮಾವಧಿ. ಸೊ ಅದನ್ನು ಪ್ರಶ್ನೆ ಮಾಡಿದಂಥ ದೀಪಕ್ ಕುಮಾರ್ ಮೇಲೆ ಇವರೆಲ್ಲರೂ ಸಿಡಿದೆದ್ರು. ಯಾರು? ಈ ಗೂಂಡಾ ಪಡೆಗಳು. ಆದರೆ ಆತ ಹೆದರಲಿಲ್ಲ. ಮೊದಲೇ ಜಿಮ್ ಬಾಡಿ, ಸ್ವಲ್ಪ ದೈಹಿಕವಾಗಿ ಗಟ್ಟಿ ಇರುವಂಥ ವ್ಯಕ್ತಿ, ಮನಸ್ಸು ಸಹ ಗಟ್ಟಿ ಇತ್ತು. ತಿರುಗಿ ಬಿದ್ದರು. ನಿನ್ನ ಹೆಸರೇನು ಅಂತ ಬಲವಂತ ಮಾಡಿ ಕೇಳಿದ್ರು ಆ ಗೂಂಡಾಗಳು. ಅದಕ್ಕೆ ಆತ, ನನ್ನ ಹೆಸರು ಮೊಹಮ್ಮದ್ ದೀಪಕ್, ಏನಿವಾಗ ಅಂತ ತಿರುಗಿ ಬಿದ್ದ ತಕ್ಷಣವೇ ಅಲ್ಲಿ ಒಂದಷ್ಟು ಕಿರ್ಚಾಟ ಅರ್ಚಾಟ ಆಯಿತು, ಒಂದಷ್ಟು ಸಣ್ಣ ಪುಟ್ಟ ನೂಕುನುಗ್ಗಲು ಆಯಿತು. ಬಟ್ ಈ ಮೊಹಮ್ಮದ್ ದೀಪಕ್ ಅಂತ ಹೇಳಿಕೊಂಡಂತಹ ವ್ಯಕ್ತಿ ಬಿಡಲೇ ಇಲ್ಲ. ಅಲ್ಲಿಂದ ಅವರನ್ನು ಓಡಿಸೋವರೆಗೂ ಬಿಡಲಿಲ್ಲ, ಅವರನ್ನು ಅಲ್ಲಿಂದ ಓಡಿಸ್ಬಿಟ್ರು. ಬಾಲ ಮುದುಡ್ಕೊಂಡು ಹೊಡೋದ್ರು. ಯಾಕಂದ್ರೆ ಯಾರಾದ್ರೂ ಒಬ್ಬರು ತಿರುಗಿ ಬಿದ್ದರೆ ಸಾಕು, ಈ ಸಂಘಿಗಳಿಗೆ ಧೈರ್ಯ ಅನ್ನೋದು ಇರೋದೇ ಇಲ್ಲ. ಹೇಡಿತನ ಅವರ ರಕ್ತದಲ್ಲೇ ಇರುವಂಥದ್ದು. ಸಾವರ್ಕರ್ ಅಭಿಮಾನಿಗಳಲ್ವಾ, ಹೇಡಿತನ ರಕ್ತದಲ್ಲೇ ಇರುತ್ತೆ. ಓಡ್ ಹೋದ್ರು ಅಲ್ಲಿಂದ. ಆದರೆ ಆಮೇಲೆ ಗುಂಪು ಕಟ್ಕೊಂಡು ಬಂದು ದೀಪಕ್ ಕುಮಾರ್ ಅವರ ಏನು ಜಿಮ್ ಇತ್ತಲ್ಲ ಅದ್ರ ಮುಂದೆ ಕೆಟ್ಟ ಕೊಳಕ ಘೋಷಣೆಗಳನ್ನು ಕೂಗ್ತಾ, ಬೈತಾ, ಅವ್ರ ತಾಯಿಯನ್ನ, ತಂಗಿಯನ್ನ, ಇಡೀ ವಂಶವನ್ನ ಬೈತಾ, ಅವರಿಗೆ ಕೊಲೆ ಬೆದರಿಕೆಗಳನ್ನು ಹಾಕ್ತಾ ಗಲಾಟೆಗಳನ್ನು ಮಾಡಿದ್ರು. ಆಗ ಎಂಥದ್ದು ಉತ್ತರಾಖಂಡದ ಪೊಲೀಸರು BJP ಸರ್ಕಾರದ ಅಡಿಯಲ್ಲಿ ಬರುವಂತಹ ಪೊಲೀಸರು ದೀಪಕ್ ಮೇಲೆಯೇ ಕೇಸ್ ಹಾಕಿದ್ರು. ಗಲಾಟೆ ಮಾಡಿದ ಕೇಸ್ ಅಂತೆ, ಬಟ್ಟೆ ಅಂಗಡಿ ಹತ್ರ. ಆ ನಂತರ ಈ ವಿಡಿಯೋಗಳು ವೈರಲ್ ಆಯ್ತಲ್ಲ, ದೀಪಕ್ಗೆ ಜಿಮ್ ಮುಂದೆ ಹೋಗಿ ಇವರೆಲ್ಲ ಗಲಾಟೆ ಮಾಡಿ, ರದ್ದಂತ ಮಾಡಿ, ಏನೇನೋ ಮಾಡಿ ಅನಾಮಧೇಯ ವ್ಯಕ್ತಿಗಳ ವಿರುದ್ಧ ಒಂದು ಕಂಪ್ಲೇಂಟ್ FIR ಮಾಡಿದ್ರು. ವಿಡಿಯೋದಲ್ಲಿ ಸ್ಪಷ್ಟವಾಗಿ ಅಲ್ಲಿ ಬಂದು ಗಲಾಟೆ ಮಾಡಿದವರು, ಬೆದರಿಕೆ ಹಾಕಿದವರು, ಅವಾಚ್ಯ ಶಬ್ದ ಬಳಸಿದವರು ಎಲ್ಲರ ಮುಖಗಳು ಸ್ಪಷ್ಟವಾಗಿದ್ರು ಸಹ ಅನಾಮಧೇಯ ವ್ಯಕ್ತಿಗಳ ಮೇಲೆ ಕೇಸು. ಈ ಕಡೆ ದೀಪಕ್ ಮೇಲೂ 2 ಕೇಸು ಅದಲ್ಲಿಗೆ ನಡೀತಾ ಇತ್ತು. ಆ ನಂತರ ಆ ಜಿಮ್ಗೆ ಬರೋದಕ್ಕೆ ಒಂದಷ್ಟು ಜನ ಹೆದರ್ಕೊಂಡ್ರು. ಮೆಂಬರ್ಗಳು ಸಹ ಬರೋದು ನಿಲ್ಲಿಸಿದ್ರು. 150ಕ್ಕೂ ಹೆಚ್ಚಿದ್ದಂತಹ ಮೆಂಬರ್ಶಿಪ್ 15-20ಕ್ಕೆ ಇಳಿತು. ಸಾಕಷ್ಟು ಜನ ಹೆದರ್ಕೊಂಡು ಬರಲಿಲ್ಲ. ಒಂದಷ್ಟು ಜನ ಅವರು ಧರ್ಮಾಂಧರಾಗಿದ್ದರಿಂದ ಮುಸ್ಲಿಮರ ಪರ ಇದಾನಂತೆ ಈ ಜಿಮ್ ಓನರು, ನಾವು ಹೋಗೋದು ಬೇಡ, ನಾವು ಹೊಟ್ಟೆಗೆ ಅನ್ನ ತಿನ್ನಲ್ವಲ್ಲ, ನಾವು ಸಗಣಿ ತಿನ್ನೋರು, ಇಂಥ ಜಾಗಕ್ಕೆ ನಾವು ಹೋಗಬಾರ್ದು ಅಂತ ಅವರೇ ಒಂದಷ್ಟು ಜನ ಹೋದರು. ಆ ಜಿಮ್ಮಲ್ಲಿ ಆತನಿಗೆ ಲಾಸ್ ಆಗೋಕ್ಕೆ ಶುರುವಾಯಿತು. ಈ ಕಡೆ ಆತನ ತಾಯಿ ಪಾಪ ಟೀ ಅಂಗಡಿ ಇಟ್ಕೊಂಡಿರೋದು, ಟೀ ಮಾರಿ ಜೀವನ ನಡೆಸುವಂತಹ ಆಕೆ
ಮಗನನ್ನು ಸಾಕಬೇಕಾದಂಥ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಯಿತು. ಇದೆಲ್ಲದರ ನಡುವೆ ಆತನ ಹೆಸರು ಮಾತ್ರ ಇಡೀ ದೇಶದಲ್ಲಿ ಓಡಾಡ್ಬಿಡ್ತು, ಸಾಕಷ್ಟು ಯುವಕರಿಗೆ ಸ್ಫೂರ್ತಿ ಆಯಿತು. ಆನಂತರ ಅದೇ ಸ್ಫೂರ್ತಿಯಿಂದ ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲಿ ಇನ್ನೂ ಒಂದಷ್ಟು ಕಡೆ ಸಂಘಿಗಳನ್ನು ಓಡಿಸುವಂತಹ, ಅವರ ಎದುರುಗಡೆ ಗಟ್ಟಿಯಾಗಿ ನಿಂತು ಅವರನ್ನು ಪ್ರಶ್ನೆ ಮಾಡುವಂತಹ ಘಟನೆಗಳು ಬರೋದಕ್ಕೆ ಶುರುವಾಯಿತು. ವ್ಯಾಲೆಂಟೈನ್ಸ್ ಡೇ ದಿನ ರಾಜಸ್ಥಾನದ ಒಂದು ಪಾರ್ಕ್ನಲ್ಲಿ ಪ್ರೇಮಿಗಳಿಗೆ ತೊಂದರೆ ಕೊಡ್ತಿದ್ದಂತಹ ಬಜರಂಗ ದಳದ ಗೂಂಡಾಗಳನ್ನು ಅಲ್ಲಿದ್ದಂತಹ ಜನನೇ ಸರಿಯಾಗಿ ಉಗಿದು ಓಡಿಸಿದ್ರು ಅಲ್ಲಿಂದ. ಅಂತಹ ಘಟನೆಗಳು 2-3 ಕಡೆ ಆದವು ಬೇರೆ ಬೇರೆ ವಿಚಾರಕ್ಕೆ. ಸೊ ಮೊಹಮ್ಮದ್ ದೀಪಕ್ ಅನ್ನುವಂಥವನು ಏನೋ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ದಂಗೆ ಒಂದು ಆರಂಭವನ್ನು ಕೊಟ್ಟಂಗಾಯಿತು. ಗೂಂಡಾ ಪಡೆಗಳಿಗೆ ನಾವು ಹೆದರುವ ಅವಶ್ಯಕತೆ ಇಲ್ಲ. ಇವರೆಲ್ಲ ಹೇಡಿ ಧರ್ಮಾಂಧ ಗೂಂಡಾ ಪಡೆಗಳು. ಇವರನ್ನು ನಾವು ಹಿಮ್ಮೆಟ್ಟಿಸಬಹುದು, ಸುಲಭವಾಗಿ ಹಿಮ್ಮೆಟ್ಟಿಸಬಹುದು. ಆಮೇಲೆ ಸ್ವಲ್ಪ ತೊಂದರೆ ಕೊಡ್ತಾರೆ, ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಾವು ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿದ್ದರೆ ಎಲ್ಲ ಸರಿ ಹೋಗುತ್ತೆ ಅಂತ. ಸೊ ಇಷ್ಟೆಲ್ಲ ಆದ ನಂತರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೊಹಮ್ಮದ್ ದೀಪಕ್ ಅವರನ್ನು ತಮ್ಮ ಮನೆಗೆ ಕರೆಸ್ಕೊಂಡು ಉಪಚಾರ ಮಾಡಿ ಅವರ ಕಷ್ಟ ಸುಖವನ್ನು ವಿಚಾರಿಸಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಒಂದು 20 ನಿಮಿಷದ ಭೇಟಿಯಲ್ಲಿ ಆದಂತಹ ಮಾತುಗಳು ಏನು ಅಂತ ಸ್ವತಃ ಮೊಹಮ್ಮದ್ ದೀಪಕ್ ಹೇಳ್ಕೊಂಡಿದ್ದಾರೆ. ಅವರ ಪ್ರಕಾರ ರಾಹುಲ್ ಗಾಂಧಿ ಎಲ್ಲವನ್ನು ವಿಚಾರಿಸಿದ್ರು, ಏನೇನಾಯಿತು ಅನ್ನೋದನ್ನು. ಅದರ ಜೊತೆಗೆ ಮೊಹಮ್ಮದ್ ದೀಪಕ್ ಮಾಡಿದಂತಹ ಕಾರ್ಯವನ್ನು ಶ್ಲಾಘಿಸಿದರು. ಇದು ಬಹಳ ದೊಡ್ಡ ಕಾರ್ಯ, ಬಹಳ ಇಂಪಾರ್ಟೆಂಟ್ ಕಾರ್ಯ ಈ ದೇಶಕ್ಕೆ, ಇಂತಹದ್ದು ಬೇಕು ನಮ್ಮ ದೇಶಕ್ಕೆ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅಂತ ಮೊಹಮ್ಮದ್ ದೀಪಕ್ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಬಿಸ್ನೆಸ್ ಲಾಸ್ ಆಗಿದೆಯಲ್ಲ, ಅದಕ್ಕೆ ನಾನೇನಾದ್ರು ಧನ ಸಹಾಯ ಮಾಡ್ಲಾ ಅಂತ ರಾಹುಲ್ ಗಾಂಧಿ ಕೇಳಿದ್ದಕ್ಕೆ, ನೇರವಾಗಿ ಧನ ಸಹಾಯ ನನಗೆ ಬೇಕಾಗಿಲ್ಲ, ಆದರೆ ಮೆಂಬರ್ಶಿಪ್ಗಳಾದರೆ ನನಗೆ ಅದೇ ಸಾಕು ಅಂತ ಹೇಳಿದ್ದಕ್ಕೆ, ಮತ್ತು ನೀವು ಸಹ ನನ್ನ ಜಿಮ್ಮಿಗೆ ಬಂದು ಮೆಂಬರ್ ಆದರೆ ನನಗೊಂದು ಖುಷಿ ಆಗುತ್ತೆ ಅಂತ ಹೇಳಿದ್ದಕ್ಕೆ, ಸರಿ ನಾನೇ ಬರ್ತೀನಿ, ಕೋಟ್ದ್ವಾರ್ಗೆ ಬಂದು ಅಲ್ಲಿ ನಿಮ್ಮ ಜಿಮ್ಮಿಗೆ ಭೇಟಿ ಕೊಟ್ಟು ಮೆಂಬರ್ಶಿಪ್ ತಗೊಳ್ತೀನಿ, ಬಟ್ ಆಮೇಲೆ ಬರೋಕ್ಕಾಗೋದಿಲ್ಲ, ದೂರ ಇದೆಯಲ್ಲ, ದೆಹಲಿ ಬೇರೆ ಉತ್ತರಾಖಂಡ ಎಲ್ಲೋ ಇರುವಂತಹದ್ದು ಅಂತ ಹೇಳಿದ್ರು ಅಂತ ಅನ್ನೋದು. ಮತ್ತೆ ಈ ಮಾನವೀಯತೆ ಹೆಸರಿನಲ್ಲಿ ಒಂದು ಯಾತ್ರೆ ಹೊರಡಬೇಕು ಅಂತ ಮೊಹಮ್ಮದ್ ದೀಪಕ್ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಸೊ ಮೊಹಮ್ಮದ್ ದೀಪಕ್ಗೆ ಆ ಯಾತ್ರೆಯ ಬಗ್ಗೆ ರಾಹುಲ್ ಗಾಂಧಿ ಮೊಹಮ್ಮದ್ ದೀಪಕ್ ನಡುವೆ ಮಾತುಕತೆ ಆಗಿದೆ. ಆ ಯಾತ್ರೆಗೂ ಸಹ ನೀವು ಒಂದ್ಸಲ ಬಂದು ಹೋಗಿ ಅಂತ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನ ಕೊಟ್ಟಿದ್ದೀನಿ ಅಂತ ಮೊಹಮ್ಮದ್ ದೀಪಕ್ ಸ್ಪಷ್ಟವಾಗಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನೊಂದನ್ನು ಸ್ಪಷ್ಟಪಡಿಸಿದ್ದಾರೆ ಮೊಹಮ್ಮದ್ ದೀಪಕ್, ನಾನು ಯಾವ ಪಕ್ಷದ ಪರನೂ ಇಲ್ಲ, ಯಾವುದೇ ಪಕ್ಷದವರು ನನ್ನನ್ನು ಕರೆದು ಮಾತಾಡಿಸಿದ್ರೆ ನಾನು ಮಾತಾಡ್ತೀನಿ, ಮತ್ತು ನಾನು ರಾಜಕೀಯಕ್ಕೆ ಬರಲ್ಲ, ರಾಜಕೀಯಕ್ಕೆ ಬರುವ ಉದ್ದೇಶ ನನ್ನಲ್ಲಿ ಇಲ್ಲ, ಅದನ್ನು ನೀವು ತಲೆಯಿಂದ ತೆಗೆದುಬಿಡಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಮೊಹಮ್ಮದ್ ದೀಪಕ್ ಹೇಳ್ಕೊಂಡಿದ್ದಾರೆ. ಇನ್ನು ಈ ಒಂದು ವಿಚಾರವನ್ನು ನಾವು ಯಾಕೆ ಪದೇ ಚರ್ಚೆ ಮಾಡಬೇಕು, ಏನು ಇಂಪಾರ್ಟೆನ್ಸ್ ಅಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಇಡೀ ದೇಶದಲ್ಲಿ ಇದೊಂದು ರೀತಿಯಾದಂತಹ ಕಿಡಿಯನ್ನು ಹಚ್ಚಿದೆ. ಸಂಘಿ ಗೂಂಡಾಗಳು ಧರ್ಮದ ಹೆಸರಿನಲ್ಲಿ, ಹಸು ಹೆಸರಿನಲ್ಲಿ ನಡೆಸುವಂತಹ ಕ್ರೌರ್ಯಗಳಿಗೆ ಧೈರ್ಯವಾಗಿ ಅವರ ಎದುರು ನಿಂತ್ಕೋಬೇಕು, ಅವರನ್ನು ಫೇಸ್ ಮಾಡಬೇಕು, ಅವರನ್ನು ಹಿಮ್ಮೆಟ್ಟಿಸಬೇಕು ಅನ್ನೋದಕ್ಕೆ ಇದೊಂದು ಆರಂಭವನ್ನು ಕೊಟ್ಟಿರುವಂತಹ ಪ್ರಕರಣ ಆಗಿರೋದ್ರಿಂದ ಮೊಹಮ್ಮದ್ ದೀಪಕ್ ಪ್ರಕರಣವನ್ನು ನಾವೆಲ್ಲರೂ ಸಹ ಸೀರಿಯಸ್ ಆಗಿ ಗಮನಿಸಬೇಕಾಗತ್ತೆ. ಮತ್ತು ಆತನಿಗೆ ಕೊಡ್ತಾ ಇರುವಂತಹ ತೊಂದರೆ, ಅದರಲ್ಲಿ ಸರ್ಕಾರವೂ ಸಹ ತೊಂದರೆ ಕೊಡುವ ಭಾಗ ಆಗಿರೋದನ್ನು ಸಹ ನಾವು ಗಮನಿಸಬೇಕು. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, BJP ಸರ್ಕಾರಗಳು ಇಂತಹ ಗೂಂಡಾ ಪಡೆಗಳಿಗೆ, ಬಜರಂಗ ದಳ ಆಗಿರಬಹುದು, ಸಂಘ ಪರಿವಾರದ ಗುಂಪಲ್ಲಿ ಬರುವಂತಹ ಯಾವನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಹೇಗೆ ಪ್ರೋತ್ಸಾಹ ಕೊಡ್ತಾರೆ, ನಾವಿದ್ದೀವಿ ನೀವು ಮಾಡಿ ಅನ್ನೋ ಥರ ಅವರನ್ನು ಎತ್ತಿ ಕಟ್ಟುತ್ತಾರೆ ಅನ್ನೋದು ಸಹ BJP ಸರ್ಕಾರಗಳಲ್ಲಿ ನಡೆಯುತ್ತೆ ಅಂತ ಇದೊಂದು ರೀತಿಯಾಗಿ ಎಕ್ಸಾಂಪಲ್ ರೀತಿಯಲ್ಲಿ ನಮಗೆ ವಿವರಣೆಯನ್ನು ಕೊಡುತ್ತೆ. ಹಾಗಾಗಿ ಈ ಪ್ರಕರಣವನ್ನು ನಾವು ಆಗಾಗ ಏನೇ ಬೆಳವಣಿಗೆ ಆದರೂ ಸಹ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇರೋದು. ಇದಿಷ್ಟು ರಾಹುಲ್ ಗಾಂಧಿ ಮೊಹಮ್ಮದ್ ದೀಪಕ್ ಅವರನ್ನು ಭೇಟಿ ಮಾಡಿದ ಸನ್ನಿವೇಶದಲ್ಲಿ ನಾವು ನಿಮ್ಮ ಜೊತೆ ಹಂಚಿಕೊಳ್ಳಬಹುದಾದಂತಹ ವಿಚಾರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.